ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂಥ ಟಾಪಿಕ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಭಾರತ್ ಟ್ಯಾಕ್ಸಿ ಏನು, ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ಎನ್ನುವಂಥ ಒಂದು ಟ್ಯಾಕ್ಸಿ ಸರ್ವಿಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಇಂಡಿಯನ್ ಕಾಫಿ ಬಗ್ಗೆ, ಅಂದರೆ ಕಾಫಿಯ ಕುರಿತಾಗಿ ಒಂದು ಆರ್ಟಿಕಲ್ ನ್ಯೂಸ್ನಲ್ಲಿ ಬಂದಿರುವಂಥ ಕಾರಣ ನಾವು ಇಂಡಿಯನ್ ಕಾಫಿ ಬಗ್ಗೆ ಇರ್ಬೋದು, ಭಾರತದಲ್ಲಿ ಯಾವ ಯಾವ ಕಾಫಿಯನ್ನು ನಾವು ಬೆಳಿತೀವಿ, ಯಾವಾಗ ಕಾಫಿ ಬೆಳೆ ಭಾರತಕ್ಕೆ ಬಂತು, ತದನಂತರ ಭಾರತದಲ್ಲಿ ಕಾಫಿ ಬೆಳೆಗಳನ್ನು ನೋಡ್ಕೊಳ್ಳೋದು ಯಾರು, ಅದರ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಯಾರು ನೋಡ್ಕೋತಾರೆ, ಕಾಫಿ ಬೋರ್ಡ್ ಆಫ್ ಇಂಡಿಯಾ, ಇದೆಲ್ಲದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ತದನಂತರ ಮೈಸೂರು ಸ್ಯಾಂಡಲ್ ಕಂಪನಿಯನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ, ತಮನ್ನಾ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಟ್ಕೊಂಡು. ಸೊ ಆ ವಿಷಯದಿಂದ ಈ ಒಂದು ಆರ್ಟಿಕಲನ್ನು ನೋಡ್ತೀವಿ. ನಂತರ ಹೈಕೋರ್ಟ್ ನೀಡಿರುವಂಥ ಒಂದು ನಿರ್ದೇಶನದ ಕುರಿತಾಗಿ ನೋಡ್ತೀವಿ. ಅದೇನು ಹೇಳಿದೆ ಅಂತಂದರೆ, ಈಗ ಗ್ರಾಮ ಪಂಚಾಯತ್ಗಳ ಒಂದು ಟರ್ಮ್ ಏನಿದೆ ಅದರ ಒಂದು ಕಾಲಾವಧಿ ಮುಗಿಯುವ ವೇಳೆಯಲ್ಲೂ ಕೂಡ ನೋ ಕಾನ್ಫಿಡೆನ್ಸ್ ಮೋಷನನ್ನು ಮೂವ್ ಮಾಡ್ಬೋದು ಅನ್ನುವಂಥ ಒಂದು ನಿರ್ದೇಶನವನ್ನು, ಒಂದು ತೀರ್ಪನ್ನು ನೀಡಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಕರ್ನಾಟಕ ಸರ್ಕಾರ ಆತ್ಮಹತ್ಯೆಗಳನ್ನು ವಿದ್ಯಾರ್ಥಿಗಳಲ್ಲಿ ಆಗ್ತಾ ಇರುವಂಥ ಒಂದು ಆತ್ಮಹತ್ಯೆಯ ಒಂದು ರೇಟ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೊಸದಾದ ಒಂದು ನೀತಿಯನ್ನು ತರೋದಕ್ಕೆ ಯೋಚಿಸ್ತಾ ಇದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಕೇಂದ್ರ ಸರ್ಕಾರ ಹೊಸದಾದ ಪ್ಯಾನ್ ರೂಲ್ಸ್ಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಏಪ್ರಿಲ್ 1ರಿಂದ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಕುರಿತಾಗಿ ಕೂಡ ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ಇವತ್ತು ನೋಡ್ತೀವಿ. ಸೊ ಇಷ್ಟು ಇವತ್ತಿನ ಆರ್ಟಿಕಲ್ಸ್ ಆಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಕಮ್ಯೂಟರ್ಸ್ ಡ್ರೈವರ್ಸ್ ಪುಷ್ ಫಾರ್ ಅರ್ಲಿ ರೋಲ್ಔಟ್ ಆಫ್ ಭಾರತ್ ಟ್ಯಾಕ್ಸಿ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಾರೆ, ಬೆಂಗಳೂರಿನಲ್ಲಿ ಭಾರತ್ ಟ್ಯಾಕ್ಸಿಯನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಅಂತ ಪ್ರಯಾಣಿಕರು ಇರ್ಬೋದು, ಇಲ್ಲ ಆಟೋ ಕ್ಯಾಬ್ ಚಾಲಕರು ಇಬ್ಬರು ಕೂಡ ಇಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಸೊ ಅದರಿಂದ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಈ ಭಾರತ್ ಟ್ಯಾಕ್ಸಿ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಮತ್ತು ಯಾಕೆ ಈ ಒಂದು ವಿಷಯ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ, ಮತ್ತು ಇದರಿಂದ ಯಾರಿಗೆ ಲಾಭ, ಇವುಗಳನ್ನೆಲ್ಲ ನೋಡಿದ್ರೆ, ಈಗ ಬೆಂಗಳೂರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಟ್ಯಾಕ್ಸಿ ಸರ್ವಿಸಸ್ ಅಂತ ಬಂದರೆ ಓಲಾ, ಊಬರು, ರ್ಯಾಪಿಡೋ ಇವುಗಳನ್ನು ನಾವು ಮಾಡ್ತೀವಿ. ಇವೆಲ್ಲ ಖಾಸಗಿ ಸಂಸ್ಥೆಗಳಾಗಿರುತ್ತೆ. ಓಕೆನಾ, ಇದೆಲ್ಲ ಪ್ರೈವೇಟ್ ಇದು. ಸೊ ಈ ಒಂದು ಭಾರತ್ ಟ್ಯಾಕ್ಸಿಯಿಂದ ಇವುಗಳ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಇವನ್ನೆಲ್ಲ ನಾವು ಇವಾಗ ನೋಡೋಣ. ಸೊ ಈಗ ಪ್ರೆಸೆಂಟಾಗಿ ನಾವು ಬೆಂಗಳೂರಲ್ಲಿ ಪ್ರಾಬ್ಲಮ್ ಏನು ಅಂತ ನೋಡಿದ್ರೆ, ಈಗ ಓಲಾ ಇರ್ಬೋದು, ಊಬರ್ ಇರ್ಬೋದು, ರ್ಯಾಪಿಡೋ ಇರ್ಬೋದು, ನಮ್ಮ ಯಾತ್ರೆ ಇರ್ಬೋದು, ಇವುಗಳನ್ನೆಲ್ಲ ನೋಡಿದ್ರೆ ಏನಾಗ್ತಾ ಇದೆ ಅಂತಂದರೆ ಒಂದು ಸರ್ಜ್ ಪ್ರೈಸಿಂಗನ್ನು ಮಾಡ್ತಾ ಇದ್ದಾರೆ. ಅತಿಯಾಗಿ ಸರ್ಜ್ ಪ್ರೈಸಿಂಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ಲೈಕ್ ಫಾರ್ 1 ಕಿಲೋಮೀಟರ್ ಮಿನಿಮಮ್ ಎಷ್ಟಿದೆ ಇವಾಗ 50 ರೂಪೀಸ್ ತೊಗೋತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅಂದರೆ ಈಗ ಊಬರಲ್ಲಿ 50 ರೂಪೀಸ್ ಇದೆ, ಅದು ಓಲಾ ರ್ಯಾಪಿಡ್ ಹೋದರೆ ಇಟ್ ಬಿಕಮ್ 60-70 ಈ ಥರ ಚೇಂಜ್ ಆಗ್ತಾ ಇದೆ. ಅದು ತದನಂತರ ಏನಾಗುತ್ತೆ ಅಂತಂದರೆ, ನಾವು ಅಬ್ಸರ್ವ್ ಮಾಡಿದ್ವಿ ಮತ್ತೆ ಕ್ಯಾನ್ಸಲೇಷನ್ಸ್ಗಳಾಗುತ್ತೆ. ಈಗ ನಾವು ಒಂದು ಆಟೋನ ಬುಕ್ ಮಾಡ್ತಾ ಇದೀವಿ ಅಂತಾರೆ, ಮತ್ತೆ ಕ್ಯಾನ್ಸಲ್ ಮಾಡಿ ಅವರು ಇದು ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದರೆ ಚಾಲಕರು ಕೂಡ ಹೆಚ್ಚಿನದಾದ ಒಂದು ಕಮಿಷನ್ಗಳನ್ನು ಕಟ್ ಮಾಡ್ಕೋತಾ ಇದ್ದಾರೆ. ಸೊ ಅದರಿಂದ ನಮಗೆ ಪ್ರೈಸ್ ಸರ್ಚ್ ಕೂಡ ಆಗ್ತಾ ಇದೆ ಅನ್ನೋದು. ಸೊ ಈ ಓಲಾ ಊಬರ್ ಎಲ್ಲ ಏನಿದೆ ಇವೆಲ್ಲ ಬಂದು ಈಗಾಗಲೇ ಹೇಳಿರೋ ಥರ ಪ್ರೈವೇಟ್ ಕ್ಯಾಬ್ ಕಂಪನೀಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗುತ್ತೆ ಅಂದರೆ ಯೂಶಲಾಗಿ 25 to 35% ಅಷ್ಟು ಕಮಿಷನನ್ನು ಡ್ರೈವರ್ಸ್ಗಳಿಂದ ತೊಗೋತಾ ಇದ್ದಾರೆ. ಈಗ ಒಂದು ಆಟೋ ಏನಾದ್ರು ಓಲಾ ಅಥವಾ ಊಬರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದರೆ 25 to 35%. ಈಗ ಅವರು 100 ರೂಪೀಸ್ದು ಒಂದು ರೈಡನ್ನು ಫಿನಿಶ್ ಮಾಡಿದ್ದಾರೆ ಅಂದರೆ ಅದರಲ್ಲಿ 25 ರೂಪೀಸಿಂದ 35 ರೂಪೀಸ್ ಅವರು ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕೊಡಬೇಕಾಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಚಾಲಕರಿಗೆ ಇದರಿಂದ ಆದಾಯ ಕಮ್ಮಿ ಆಗ್ತಾ ಇದೆ. ಸೊ ಇನ್ನೊಂದೆಡೆ ಏನಾಗುತ್ತೆ, ಚಾಲಕರಿಗೆ ಆದಾಯ ಕಮ್ಮಿ ಆಗ್ತಿದೆ, ಮತ್ತೊಂದು ಕಡೆ ನೋಡಿದಾಗ ಪ್ರಯಾಣಿಕರಿಗೂ ಕೂಡ ಅದರ ದರ ಕೂಡ ಹೆಚ್ಚಾಗ್ತಿದೆ. ಕರೆಕ್ಟ್ ಅಲ್ವಾ? ಹೆಚ್ಚಿನದಾದ ಒಂದು ದರವನ್ನು ಕಟ್ಟಬೇಕಾಗಿದೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ, ಒಂದು ಪರ್ಯಾಯ ಬೇಕು ಅಂತ ಅಂದ್ಬಿಟ್ಟು ಯೋಚಿಸಿ ಈ ಒಂದು ಭಾರತ್ ಟ್ಯಾಕ್ಸಿಯನ್ನು ಜಾರಿಗೆ ತರ್ತಾ ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಲಾಂಚ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಕೋಆಪರೇಷನ್, ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಏನಿದೆ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಹಕಾರ ಆಧಾರಿತವಾದ ಟ್ಯಾಕ್ಸಿ ಆ್ಯಪ್ ಆಗಿರುತ್ತೆ ಇದು. ಅಂದರೆ ಇಟ್ ಈಸ್ ಅ ಕೋಆಪರೇಟಿವ್ ಟ್ಯಾಕ್ಸಿ ಆ್ಯಪ್ ಅಂತ ಹೇಳ್ಬೋದು. ಓಕೆನಾ, ಇದು ಇಲ್ಲಿ ಪ್ರೈವೇಟ್ ಆಯಿತು ಇವೆಲ್ಲ, ಇದು ಬಂದು ಕೋಆಪರೇಟಿವ್ ಟ್ಯಾಕ್ಸಿ ಆ್ಯಪ್ ಆಗಿರುತ್ತೆ. ಆ್ಯಂಡ್ ಇದನ್ನು ನೋಡ್ಕೊಳ್ಳೋದು ಸಹಕಾರ್ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್, ಇದನ್ನು ನೋಡ್ಕೊಳ್ಳುವಂಥ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದಾಗುತ್ತೆ. ಪ್ರಸ್ತುತ ಇವಾಗ ಸದ್ಯಕ್ಕೆ ಇದನ್ನು ಡೆಲ್ಲಿ NCR ರೀಜನಲ್ಲಿ ಏನು ನಮ್ಮ ಕ್ಯಾಪಿಟಲ್ ಇದೆ, ಭಾರತದ ಒಂದು ರಾಜಧಾನಿಯಲ್ಲಿ ಇದನ್ನು ಸದ್ಯಕ್ಕೆ, ಮತ್ತು ಇನ್ನು ಕೆಲವು ನಗರಗಳಲ್ಲಿ ಮಾತ್ರ ಇದನ್ನ ಪೈಲಟ್ ಪ್ರಾಜೆಕ್ಟ್ ರೂಪದಲ್ಲಿ ಈಗ ಸದ್ಯಕ್ಕೆ
ಕಾರ್ಯನಿರ್ವಹಿಸ್ತಾ ಇದೆ ಇದು. ಸೊ ಈಗ ಇದನ್ನು ಬೆಂಗಳೂರಲ್ಲೂ ಕೂಡ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇರೋದು. ಓಕೆನಾ? ಸೊ ಇಷ್ಟು ಆ್ಯಕ್ಚುಯಲ್ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಮತ್ತು ಯಾಕೆ ಈ ಒಂದು ಭಾರತ್ ಟ್ಯಾಕ್ಸಿಯನ್ನು ಹೇಗೆ ಯೂಸ್ ಆಗುತ್ತೆ ಅಂತ ನಾವು ನೋಡೋಕೆ ಹೋದರೆ, ಮೊದಲಿಗೆ ಬಂದು ಇದರಲ್ಲಿ ಪ್ರೈಸಿಂಗ್ ಏನಿರುತ್ತೆ, ಇಟ್ ಈಸ್ ಅ ರೆಗ್ಯುಲೇಟೆಡ್ ಪ್ರೈಸಿಂಗ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಓಕೆನಾ? ಸೊ ರೆಗ್ಯುಲೇಟೆಡ್ ಪ್ರೈಸಿಂಗ್ ಅಂತಂದರೆ ಏನಾಗುತ್ತೆ ಅಂತಂದರೆ, ಆ ಒಂದು ಫೇರ್ ಸ್ಟ್ರಕ್ಚರ್ ಏನಿರುತ್ತೆ, ಒಂದು ದರದ ವ್ಯವಸ್ಥೆ ಏನಿದೆ ಅದನ್ನು ನಿಯಂತ್ರಣ ಮಾಡ್ಕೋಬೋದು. ಅಂದರೆ ಏನು, ಸರ್ಚ್ ಪ್ರೈಸಿಂಗ್ ಏನಾಗ್ತಾ ಇದೆ ಪ್ರೈವೇಟ್ ಕಂಪನೀಸ್ಗಳಲ್ಲಿ, ಇದನ್ನು ನಾವು ತಡಿಬೋದು ಅನ್ನುವಂಥದ್ದು. ಎರಡನೇದಾಗಿ ನಾವು ನೋಡಿದಾಗ ಇಲ್ಲಿ ಇದು ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಮಾತ್ರನೇ ಇದರಲ್ಲಿ ಅವಕಾಶ ಇರುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಬೈಕ್ ಟ್ಯಾಕ್ಸಿ ಅಥವಾ 2 ಚಕ್ರ ವಾಹನಗಳೇನಿರ್ತವೆ, ಅಂದರೆ ಈಗ ಇದು ಆಟೋ ಮತ್ತು ಟ್ಯಾಕ್ಸಿ ಅಂದರೆ 3 ವೀಲರ್ 4 ವೀಲರ್ಗೆ ಮಾತ್ರ ಅನುಮತಿ ಇರೋದು. 2 ವೀಲರ್ ಏನು ಬೈಕ್ ಟ್ಯಾಕ್ಸಿಗಳೇನಿದ್ದಾವೆ, ಬೈಕ್ ಟ್ಯಾಕ್ಸಿಗಳಿಗೆ ಇದು ಈ ವ್ಯವಸ್ಥೆ ಅನ್ವಯ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಭಾರತ್ ಟ್ಯಾಕ್ಸಿ ಒಂದು ನ್ಯಾಯಯುತವಾಗಿರುವಂಥ ಒಂದು ಪಾರದರ್ಶಕತೆ ಮತ್ತು ಚಾಲಕ ಸ್ನೇಹಿ ಪ್ಲ್ಯಾಟ್ಫಾರ್ಮ್ ಆಗಿರಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಸೊ ಅದೇ ಒಂದು ರೀತಿಯಲ್ಲಿ ಇದನ್ನು ನಿರ್ಮಿಸಿರುವಂಥದ್ದು. ಸೊ ಈಗ ಆಲ್ರೆಡಿ ಆ್ಯಪನ್ನು ಎಲ್ಲೆಲ್ಲಿ ಪೈಲಟಾಗಿ ರಿಲೀಸ್ ಮಾಡಿದ್ದಾರೆ, ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ನೋಡಿ, ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ನೋಡಿ, ಆ ಸವಾಲುಗಳನ್ನೆಲ್ಲ ನಿವಾರಿಸಿ ಇತರೆ ಒಂದು ರಾಜ್ಯಗಳಲ್ಲಿ ಅಥವಾ ಇತರೆ ಒಂದು ನಗರಗಳಲ್ಲಿ ಇದನ್ನು ನಾವು ರೋಲ್ಔಟ್ ಮಾಡಬೇಕು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಓವರ್ ಆಲ್ ಆಗಿ ನಾವು ಯಶಸ್ವಿ ಆಗಿಸ್ಬೇಕಾದ್ರೆ ಒಂದು ಆ್ಯಪನ್ನು ಸಿಂಪಲ್ಲಾಗಿ ಇಡಬೇಕು. ಏಕೆಂದರೆ ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದ್ದಾಗ ಜನ ಅದನ್ನು ಯೂಸ್ ಮಾಡೋದಕ್ಕೆ ಹೋಗ್ತಾರೆ, ಅಂದರೆ ಹೆಚ್ಚಿನದಾಗಿ ಬಳಸ್ತಾರೆ. ತದನಂತರ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸಿ ಈ ಒಂದು ಆ್ಯಪ್ಗಳನ್ನು ಪ್ರಿಪೇರ್ ಮಾಡಬೇಕು. ಹಾಗೆಯೇ ಫಾಸ್ಟರ್ ಸರ್ವಿಸ್ ಡೆಲಿವರಿಯನ್ನು ಕೊಡಬೇಕು. ಅಂದರೆ ಏನಿವಾಗ ಕ್ಯಾನ್ಸಲ್ ಆಗೋದಿರ್ಬೋದು, ಇಲ್ಲ ಬುಕ್ ಆಗೋದಕ್ಕೆ ಟೈಮ್ ತೊಗೊಳ್ಳೋದಾಗ್ತದೆ, ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ಇವುಗಳನ್ನೆಲ್ಲ ಮಾಡಿದಾಗ ಈ ಒಂದು ಟ್ಯಾಕ್ಸಿ ಸೇವೆ ಏನಿದೆ ಇದು ಮತ್ತಷ್ಟು ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡಿಯನ್ ಕಾಫಿ ಸ್ಟಡಿಲಿ ಮೂವಿಂಗ್ ಫ್ರಮ್ ಕಮಾಡಿಟಿ ಲೆಡ್ ಟು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಡ್ರಿವನ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಕಾಫಿ ಬೋರ್ಡ್ ಹೇಳಿದೆ. ಸೊ ಈ ಒಂದು ವಿಷಯವನ್ನು ಏನಕ್ಕೆ ಬಂದಿದೆ ಇದು ಅಂತಂದರೆ, ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲನ್ನು ಬೆಂಗಳೂರಿನಲ್ಲಿ ಆಚರಿಸ್ತಾ ಇದ್ದಾರೆ ಫೆಬ್ರವರಿ 12ರಿಂದ 14ರವರೆಗೆ. ಆ್ಯಂಡ್ ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಜೊತೆಗೆ ನೆಸ್ಕೆಫೆ ಅವರು ಸೇರಿ. ಸೊ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲನ್ನು ಆರ್ಗನೈಸ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಫೆಬ್ರವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಜೊತೆಗೆ ನೆಸ್ಕೆಫೆ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರುವಂಥದ್ದು. ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಸುಮ್ಮನೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಅನ್ನುವಂಥದ್ದು. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿ ಕಾಫಿ ಬಂತಲ್ವಾ, ಸೊ ಕಾಫಿ ಫೆಸ್ಟಿವಲ್ IICF ಬಗ್ಗೆ ಗೊತ್ತಿರಬೇಕು ನಮಗೆ. ಇನ್ನು ಮತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಒಂದು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಬಗ್ಗೆ ಗೊತ್ತಿರಬೇಕು, ತದನಂತರ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಗೊತ್ತಿರಬೇಕು, ಹಾಗೆ ಕಾಫಿ ಪ್ಲ್ಯಾಂಟ್ ಬಗ್ಗೆ ನಮಗೆ ಅಥವಾ ಕಾಫಿ ಕ್ರಾಪ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಮೂರೂ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಈಗ ಅದರ ಬಗ್ಗೆ ನಾವು ನೋಡೋಣ. ಮೊದಲಿಗೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ನೋಡಬೇಕಾಗುತ್ತೆ. ಸೊ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಬಂದು ಇಟ್ ಇಸ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಅಂದರೆ ಒಂದು ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಬಾಡಿ. ಯಾವ ಆ್ಯಕ್ಟ್ ಅದು ಅಂತಂದರೆ ಕಾಫಿ ಆ್ಯಕ್ಟ್ 1942ರಲ್ಲಿ ಬಂದಿರುವಂಥದ್ದು. ಕಾಫಿ ಆ್ಯಕ್ಟ್ 1942 ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಏನಿದೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ನಂತರ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಿನಲ್ಲಿ ಇರುವಂಥದ್ದು. ಇದು ನಮಗೆ ಇಂಪಾರ್ಟೆಂಟ್, ಯಾಕೆಂದರೆ ಹಿಂದಿನ UPSC ಪ್ರಿಲಿಮ್ಸ್ ಪೇಪರನ್ನು ನೋಡಿದ್ರೆ ಈ ರೀತಿಯಾಗಿ ಬೇರೆ ಬೇರೆಯಾದ ಒಂದು ಬೋರ್ಡ್ಗಳನ್ನು ಕೊಟ್ಟು ಆ ಬೋರ್ಡ್ಗಳ ಹೆಡ್ ಕ್ವಾರ್ಟರ್ಸ್ಗಳು ಎಲ್ಲಿದೆ ಅನ್ನುವಂಥ ಒಂದು ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಅದೇ ಮಾದರಿಯಲ್ಲಿ KPSCಯಲ್ಲೂ ಕೂಡ ಕೇಳ್ಬೋದಾಗುತ್ತೆ. ತದನಂತರ ಏನು ಬೇಕು ನಮಗೆ ಅಂತಂದರೆ ಇದರ ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು ಅಥವಾ ಇದನ್ನು ಸ್ಥಾಪಿಸಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಒಂದು ಭಾರತದ ಕಾಫಿ ಉದ್ಯಮದ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂದರೆ ಕಾಫಿ ಸೆಕ್ಟರನ್ನು ಡೆವಲಪ್ ಮಾಡೋದಕ್ಕೆ ಈ ಒಂದು ಕಾಫಿ ಬೋರ್ಡ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡಿರೋದು. ತದನಂತರ ಕ್ವಾಲಿಟಿಯನ್ನು ಒಂದು ಗುಣಮಟ್ಟನ ಸುಧಾರಿಸೋದಕ್ಕೆ, ತದನಂತರ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಮಾರ್ಕೆಟನ್ನು ವಿಸ್ತರಣೆ ಮಾಡೋದಕ್ಕೆ, ಆ್ಯಂಡ್ ಆಲ್ಸೋ 4ನೇದಾಗಿ ನೋಡಿದಾಗ ಎಕ್ಸ್ಪೋರ್ಟ್ಸ್ಗಳನ್ನು ಹೆಚ್ಚು ಮಾಡೋದಕ್ಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ತದನಂತರ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅಡಿಯಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ. ಓಕೆನಾ, ಒಂದು ರಿಸರ್ಚ್ ಸೆಂಟರ್ ಇದೆ. ಸೊ ಆ ರಿಸರ್ಚ್ ಸೆಂಟರ್ ಎಲ್ಲಿರೋದು ಅಂತಂದರೆ ಚಿಕ್ಕಮಗಳೂರಿನಲ್ಲಿ ಇರುವಂಥ ಬಾಳೂರಿನಲ್ಲಿ ಆ ಒಂದು ರಿಸರ್ಚ್ ಸೆಂಟರ್ ಇದೆ. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಬೇಕಾಗಿರುವಂಥ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಯಿತು.
ಸೊ ನೆಕ್ಸ್ಟ್ ನಮಗೆ ಏನು ಬೇಕು ಅಂದರೆ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಬಗ್ಗೆ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಏನಿದೆ, ಈ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಏನಿದೆ, ಇದು ಒಂದು ಉತ್ಸವ ಅಥವಾ ಒಂದು ಫೆಸ್ಟಿವಲ್ ಆಗಿ ನೋಡೋದಲ್ಲ, ಬದಲಿಗೆ ಭಾರತೀಯ ಕಾಫಿಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಒಂದು ಮಹತ್ವದ ವೇದಿಕೆ ಅಂತ ಹೇಳ್ಬೋದು. ಅಂದರೆ ಭಾರತದ ಕಾಫಿಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಮಾನ್ಯತೆಯನ್ನು ಕೊಡಿಸೋದಕ್ಕೆ ಅಥವಾ ಒಂದು ಬೇಡಿಕೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು IICF ಅನ್ನು ಆರ್ಗನೈಸ್ ಮಾಡುವಂಥದ್ದು. ಈಗಾಗಲೇ ನಾನು ಹೇಳಿರೋ ಥರ ಇದರ ಒಂದು ಆರ್ಗನೈಸೇಷನ್ ಯಾರಿಗೆ ಬರುತ್ತೆ ಅಂತಂದರೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಇದನ್ನು ಮಾಡುವಂಥದ್ದು. ಆ್ಯಂಡ್ ಇದು ರಾಜ್ಯ ಸರ್ಕಾರಗಳ ಒಂದು ಸಹಯೋಗದಿಂದ ಇದನ್ನು ಮಾಡುತ್ತೆ. ಆ್ಯಂಡ್ ಆಲ್ಸೋ ಪ್ರತಿ ವರ್ಷ ಬೇರೆ ಬೇರೆ ಕಂಪನಿಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಬರ್ತವೆ. ಓಕೆನಾ, ಇದನ್ನು ನಾವು ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್ ಕಾಫಿ ಫೆಸ್ಟಿವಲ್ ಅಂತ ಹೇಳ್ಬೋದು. ಯಾಕೆಂದರೆ ಹೆಸರೇ ಹೇಳುತ್ತೆ ಇಂಡಿಯಾ ಇಂಟರ್ನ್ಯಾಷನಲ್. ಇದನ್ನು ಮೊದಲನೇ ಬಾರಿಗೆ ಸೆಲೆಬ್ರೇಟ್ ಮಾಡಿದ್ದು ಅಥವಾ ಆರ್ಗನೈಸ್ ಮಾಡಿದ್ದು 2023ರಲ್ಲಿ. ಆ್ಯಂಡ್ ಮುಖ್ಯವಾಗಿ ಇದನ್ನು ಆಯೋಜಿಸ್ತಾ ಬಂದಿರುವಂಥದ್ದು ಕರ್ನಾಟಕ ಸರ್ಕಾರದ ಜೊತೆಗೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಸೇರುತ್ತೆ. ಆ್ಯಂಡ್ ಯಾವುದೋ ಒಂದು ಕಂಪನಿ ಯಾವುದಾದ್ರು ಒಂದು ಕಾಂಟ್ರಿಬ್ಯೂಟ್ ಕೂಡ ಮಾಡಿರುತ್ತೆ ಇದು. ಆ್ಯಂಡ್ ಇದರ ಮುಖ್ಯ ಉದ್ದೇಶ ಏನು ಅಂತಾರೆ, ಒಂದು ಭಾರತೀಯ ಕಾಫಿಯ ಒಂದು ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಭಾರತ ಕಾಫಿಯ ಒಂದು ಬ್ರ್ಯಾಂಡದ ಮೌಲ್ಯ ಹೆಚ್ಚಿಸುವಂಥದ್ದು, ತದನಂತರ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡುವಂಥದ್ದು, ರಫ್ತನ್ನು ಹೆಚ್ಚು ಮಾಡೋದಕ್ಕೆ ಒಂದು ಉತ್ತೇಜನವನ್ನು ನೀಡುವಂಥದ್ದು, ತದನಂತರ ರೈತರಿಗೆ, ಈ ಒಂದು ಕಾಫಿ ರೈತರು ಏನಿರ್ತಾರೆ ಅವರಿಗೆ ನೇರವಾಗಿ ಮಾರುಕಟ್ಟೆಯ ಒಂದು ಆಕ್ಸೆಸನ್ನು ಕೊಡಿಸುವಂಥದ್ದು, ಹಾಗೆಯೇ ಟೂರಿಸಮ್ ಮತ್ತು ಕಾಫಿ ಕಲ್ಚರನ್ನು ಕೂಡ ಪ್ರಮೋಟ್ ಮಾಡೋದಕ್ಕೆ ಈ ಒಂದು IICF ಅನ್ನು ಇಲ್ಲಿ ಆರ್ಗನೈಸ್ ಮಾಡುವಂಥದ್ದು. ಇಷ್ಟು ನಮಗೆ IICF ಬಗ್ಗೆ ಬೇಕಾಗಿರುವಂಥ ಮುಖ್ಯ ಇನ್ಫಾರ್ಮೇಷನ್. ಈಗ ನೆಕ್ಸ್ಟ್ ಏನು ಬೇಕು ಅಂತಾರೆ, ಕಾಫಿ ಬೆಳೆ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಈಗ ಅದನ್ನು ನಾವು ನೋಡೋಣ. ಇನ್ನು ಕಾಫಿ ಕ್ರಾಪ್ ಅಥವಾ ಕಾಫಿ ಒಂದು ಬೆಳೆ ಬಗ್ಗೆ ನಾವು ನೋಡೋಕೆ ಹೋದರೆ, ಇದು ಆ್ಯಕ್ಚುಲ್ ಆಗಿ ಒರಿಜಿನ್ ಆಗಿರುವಂಥದ್ದು ಇಥಿಯೋಪಿಯಾದಲ್ಲಿ, ಆಫ್ರಿಕಾದಲ್ಲಿ ಬರುವಂಥ ಇಥಿಯೋಪಿಯಾ ಎಲ್ಲಿ ಬರುತ್ತೆ, ಹಾರ್ನ್ ಆಫ್ ಆಫ್ರಿಕಾ ಏನಿದೆ, ಆಫ್ರಿಕಾದ ಒಂದು ಹಾರ್ನ್ ಏನು ಬರುತ್ತೆ ಆ ಒಂದು ರೀಜನಲ್ಲಿ ಬರುವಂಥ ಒಂದು ದೇಶ ಆಗಿರುತ್ತೆ. ಅಬಿಸೇನಿಯನ್ ಪ್ಲಾಟೂಗೆ ಈ ಒಂದು ರೀಜನ್ ಸೇರಿರುತ್ತೆ. ಸೊ ಎಥಿಯೋಪಿಯಾದಲ್ಲಿ ಕಾಫಿ ಒರಿಜಿನೇಟ್ ಆಗಿದ್ದು. ತದನಂತರ ಮೇಜರ್ ಗ್ಲೋಬಲ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಅಂದರೆ ಜಾಗತಿಕವಾಗಿ ನೋಡಿದಾಗ ಕಾಫಿಯ ಬೆಳೆ ಎಲ್ಲೆಲ್ಲಿ ಹೆಚ್ಚಿನದಾಗಿ ಬೆಳೆಯುತ್ತೆ ಅಂದರೆ ಬ್ರೆಜಿಲಲ್ಲಿ, ವಿಯೆಟ್ನಾಮಲ್ಲಿ, ಕೊಲಂಬಿಯಾ, ಇಂಡೋನೇಷ್ಯಾ ಇಲ್ಲಿ ಮಾಡ್ತಾರೆ. ಭಾರತ ಬಂದು ಜಾಗತಿಕವಾಗಿ ನೋಡಿದಾಗ 7th ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ನೇಷನ್ ಆಗಿದೆ. 2023-24 ಡೇಟಾ ಇದಾಗಿರುತ್ತೆ. ಸೊ 7th ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಯಾವುದು, ಭಾರತ. ಇನ್ನು ನಾವು ಭಾರತಕ್ಕೆ ಕಾಫಿ ಬೆಳೆ ಯಾವಾಗ ಬಂತು ಅಂತಂದರೆ ಆಲ್ಮೋಸ್ಟ್ 17th ಸೆಂಚುರಿಯಲ್ಲಿ ಬಂದಿರುವಂಥದ್ದು. ಮೊದಲ ಬಾರಿಗೆ ಇದನ್ನು ಎಲ್ಲಿ ಪ್ಲ್ಯಾಂಟ್ ಮಾಡಿದ್ದು, ಬಾಬಾ ಬುಡನ್ಗಿರಿ ಹಿಲ್ಸಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡಿರುವಂಥದ್ದು ಕರ್ನಾಟಕದಲ್ಲಿ. ಇದೆಲ್ಲ ನಮಗೆ ಗೊತ್ತಾಯಿದೆ, ಇದು ಬೇಸಿಕ್ ಇನ್ಫಾರ್ಮೇಷನ್. ಇನ್ನು ಭಾರತದಲ್ಲಿ ಯಾವ ಯಾವ ರೀತಿಯಾದ ಒಂದು ಕಾಫಿ ಬೆಳೆಗಳನ್ನು ನಾವು ನೋಡ್ತೀವಿ ಅಂತ, ಯಾವ ವಿಧವಾದ ಕಾಫಿ ಬೆಳೆಗಳನ್ನು ನೋಡ್ತೀವಿ ಅಂದರೆ 2 ವಿಧವಾಗಿ ನೋಡ್ತೀವಿ. ಒಂದು ಅರೇಬಿಕಾ ವಿಧ, ಇನ್ನೊಂದು ರೊಬಸ್ಟಾ. 2 ಜಾತಿಯ ಕಾಫಿಯನ್ನು ನಾವು ನೋಡ್ತೀವಿ. ಅರೇಬಿಕಾ ಬಂದು ಸುಪೀರಿಯರ್ ಕ್ವಾಲಿಟಿ ಇರುತ್ತೆ ಮತ್ತು ಅದರ ಒಂದು ಸುವಾಸನೆ ಇರುತ್ತೆ, ಅದು ಸ್ವಲ್ಪ ಮೈಲ್ಡ್ ಆಗಿರುವಂಥದ್ದು ಮತ್ತು ಹೈಯರ್ ಆ್ಯಸಿಡಿಟಿ ಇರುತ್ತೆ. ಆ್ಯಂಡ್ ಇದು ಈ ಒಂದು ಕ್ರಿಮಿಕೀಟಗಳಿಗೆ ಇರ್ಬೋದು, ಇಲ್ಲ ಕ್ಲೈಮೇಟ್ ಸ್ಟ್ರೆಸ್ ಏನಿದೆ ಅದಕ್ಕೆ ಬೇಗನೆ ಸಸೆಪ್ಟಿಬಲ್ ಆಗುತ್ತೆ ಅನ್ನುವಂಥದ್ದಂದರೆ ಬೇಗ ಹಾಳಾಗುತ್ತೆ. ಈಗ ಸ್ವಲ್ಪ ಕ್ಲೈಮೇಟ್ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ಆ ಒಂದು ಬೆಳೆ ಹಾಳಾಗುತ್ತೆ ಅನ್ನುವಂಥದ್ದು. ಇನ್ನು ರೊಬಸ್ಟಾ ಬಂದು ಇದು ಹೆಚ್ಚಿನದಾದ ಒಂದು ಇಳುವರಿಯನ್ನು ಕೊಡುತ್ತೆ, ಹಾಗೆ ಇದಕ್ಕೆ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ ಮತ್ತು ಮೋರ್ ಕ್ಯಾಫಿನ್ ಕಂಟೆಂಟ್ ಕೂಡ ಇರುತ್ತೆ. ಭಾರತದಲ್ಲಿ ನೋಡಿದಾಗ ಸುಮಾರು 70% ರೊಬಸ್ಟಾವನ್ನು ನಾವು ಬೆಳಿತೀವಿ, 30% ಅಷ್ಟು ಅರೇಬಿಕಾ ವೆರೈಟಿಯನ್ನು ನಾವು ಬೆಳಿತೀವಿ. ಆ್ಯಂಡ್ ಕಾಫಿ ಈಸ್ ಅ ಟ್ರಾಪಿಕಲ್ ಪ್ಲ್ಯಾಂಟ್ ಕೂಡ ಹೌದು, ಟ್ರಾಪಿಕಲ್ ಕ್ರಾಪ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಆ್ಯಂಡ್ ಯೂಶುವಲ್ ಆಗಿ ಇದನ್ನು ನಾವು ಪ್ಲ್ಯಾಂಟೇಷನ್ಸಲ್ಲಿ ನೋಡ್ತೀವಿ, ಅಂದರೆ ಸಾವಿರಾರು ಎಕರೆಗಳಲ್ಲಿ ಅಥವಾ ಒಂದು 100 ಎಕರೆಗಳಲ್ಲಿ ಅದನ್ನ ಕಂಟಿನ್ಯೂಸ್ ಆಗಿ ಬೆಳೆಯುವಂಥದ್ದು, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡಿದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ಕಾಫಿಯನ್ನು ಹೆಚ್ಚಿನದಾಗಿ ಬೆಳಿತೀವಿ, ಯಾವ ಯಾವ ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳಿತೀವಿ ಅಂತ ನೋಡಿದ್ರೆ, ಮೊದಲಿಗೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೇನೆ ಕರ್ನಾಟಕದಲ್ಲಿ ಆಬ್ವಿಯಸ್ಲಿ ಅಲ್ವಾ, ಕರ್ನಾಟಕ ಕಾಫಿಗೆ ಇದಲ್ವಾ ಫೇಮಸ್ ಅಲ್ವಾ. ಸೊ ಮೊದಲಿಗೆ ಕರ್ನಾಟಕದಲ್ಲಿ ಬೆಳಿತೀವಿ, ಕೇರಳದಲ್ಲಿ ಇದೆ, ತಮಿಳ್ನಾಡಲ್ಲಿ ಇದೆ, ಆಂಧ್ರ ಪ್ರದೇಶದಲ್ಲಿ, ಒಡಿಸ್ಸಾದಲ್ಲಿ. ಮುಖ್ಯವಾಗಿ ಇಲ್ಲಿ ಆಲ್ಮೋಸ್ಟ್ 70% ಆಫ್ ಭಾರತದ ಒಂದು ಔಟ್ಪುಟ್ ಏನು ಬರುತ್ತೆ, ಪ್ರೊಡಕ್ಷನ್ ಏನು ಬರುತ್ತೆ ಅದು ಈ ರಾಜ್ಯಗಳಲ್ಲಿ ಬರುತ್ತೆ. ಇನ್ನು ನಾರ್ತ್ ಈಸ್ಟಲ್ಲಿ ಹೋದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಇಲ್ಲೂ ಎಲ್ಲ ಬೆಳೀತಾರೆ. ಬಟ್ ಏನು ಅಂತಂದರೆ ಇದೆಲ್ಲ ನಾನ್ ಟ್ರೆಡಿಷ್ನಲ್ ಏರಿಯಾಸ್. ಟ್ರೆಡಿಷ್ನಲ್ ಆಗಿ ಬೆಳೆಯುವಂಥದ್ದು ಕರ್ನಾಟಕ, ಕೇರಳ, ತಮಿಳ್ನಾಡು ಈ ರೀಜನಲ್ಲಿ. ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ನಾರ್ತ್ ಈಸ್ಟಲ್ಲಿ ಎಲ್ಲ ಒಂಥರ ಹೆಂಗೆ ಅಂದರೆ ಅಷ್ಟಾಗಿ ಬರೋದಿಲ್ಲ, ಬಟ್ ಬೆಳೆಯುತ್ತಾರೆ ಅನ್ನುವಂಥದ್ದು. ಆ್ಯಂಡ್ ಇದ್ರ ಕರ್ನಾಟಕಕ್ಕೆ ನಾವು ಬಂದಾಗ ಸುಮಾರು 70% ಆಫ್ ಇಂಡಿಯಾಸ್ ಪ್ರೊಡಕ್ಷನ್ ಏನಿದೆ ಇದು ಕರ್ನಾಟಕದಿಂದನೇ ಬರುವಂಥದ್ದು. ಈಗಾಗಲೇ ನಾವು ಅದನ್ನು ಕೂಡ ನೋಡಿದ್ದೀವಿ.
ರೀಜನ್ ಎಲ್ಲೆಲ್ಲಿ ಬೆಳೀತೀವಿ ಕಾಫಿನ ಕರ್ನಾಟಕದಲ್ಲಿ? ಕೊಡಗು, ಚಿಕ್ಕಮಂಗ್ಳೂರು, ಹಾಸನ್ ಈ ರೀಜನಲ್ಲಿ. ಆ್ಯಂಡ್ ಕೇರಳ ಬಂದಾಗ ಅಪ್ರಾಕ್ಸಿಮೇಟ್ ಆಗಿ 20% ಆಫ್ ಏನು ಪ್ರೊಡಕ್ಷನ್ ಏನಿದೆ ಭಾರತದಲ್ಲಿ ಇದು ಕೇರಳದಿಂದ, ಮೇಜರ್ ಆಗಿ ವಾಯನಾಡ್ ಮತ್ತು ಇಡುಕ್ಕಿ ಡಿಸ್ಟ್ರಿಕ್ಟ್ಸಲ್ಲಿ ಇದನ್ನು ಬೆಳೆಯುವಂಥದ್ದು. ಇನ್ನು ತಮಿಳ್ನಾಡಿಗೆ ಬಂದರೆ ಅಪ್ರಾಕ್ಸಿಮೇಟ್ ಒಂದು 5% ಶೆವ್ರಾಯ್ ಹಿಲ್ಸ್ ಏನಿದೆ, ಎಲ್ಲಿ ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಮೀಟ್ ಆಗುವಂಥ ಜಾಗ ಏನಿದೆ ಶೆವ್ರಾಯ್ ಹಿಲ್ಸ್, ಅಲ್ಲಿ ಇದನ್ನು ಹೆಚ್ಚಿನದಾಗಿ ನಾವು ನೋಡ್ಬೋದಾಗುತ್ತೆ. ಇನ್ನು ಆಂಧ್ರ ಪ್ರದೇಶ, ಒಡಿಶಾ ಮತ್ತು ನಾರ್ತ್ ಈಸ್ಟಲ್ಲೂ ಕೂಡ ಈ ಒಂದು ಕಾಫಿ ಬೆಳೆಗಳನ್ನು ನಾವು ನೋಡ್ಬೋದು. ಇನ್ನು ಎಕ್ಸ್ಪೋರ್ಟ್ಸ್ ಬಂದರೆ ಭಾರತದ ಒಂದು ಕಾಫಿಗೆ ಹೆಚ್ಚಿನದಾಗಿ ಮಾರ್ಕೆಟ್ ಇರೋದು ಯುರೋಪಲ್ಲಿ. ಸೊ ಯುರೋಪ್ಗೆ ನಾವು ಹೆಚ್ಚಿನದಾದ ಒಂದು ಕ್ವಾಂಟಿಟಿಯಲ್ಲಿ ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದು. ಇದಿಷ್ಟು ಬೇಸಿಕ್ ಆಯಿತು. ಈಗ ನಮ್ಗೆ ಏನು ಬೇಕು ಅಂತಂದರೆ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಯಾವ ಒಂದು ಕ್ಲೈಮೇಟ್ ಇರಬೇಕು ಮತ್ತು ರೈನ್ಫಾಲ್ ಎಷ್ಟಿರಬೇಕು, ಸಾಯಿಲ್ ಯಾವ ರೀತಿಯಾದ ಸಾಯಿಲ್ ಇರಬೇಕು, ಇದೆಲ್ಲ ನಾವು ನೋಡಬೇಕಾಗತ್ತೆ. ಸೊ ಮೊದಲಿಗೆ ನೋಡಿದಾಗ ಟೆಂಪ್ರೇಚರ್ ಬಂದು ಸುಮಾರು 15 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರಬೇಕು. ಅಲ್ಲಿ ಯಾರು ಫ್ರಾಸ್ಟ್ ಇದೆ ಅಥವಾ ಹಿಮ ಬೀಳ್ತಾ ಇದೆ, ಇಲ್ಲ ಮಂಜು ಜಾಸ್ತಿ ಇದೆ, ಈ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಅದು ಹಾರ್ಮ್ಫುಲ್, ಆಗ ಕಾಫಿ ಬೆಳೆ ಹಾಳಾಗುತ್ತೆ ಅನ್ನುವಂಥದ್ದು. ಇನ್ನು ರೈನ್ಫಾಲ್ ಬಂದು 150 to 250 ಸೆಂಟಿಮೀಟರ್ಸ್ ಅಷ್ಟು ಇರಬೇಕು, ಅಂದರೆ ಹೆಚ್ಚಿನದಾಗಿ ಮಳೆ ಬೀಳ್ತಾ ಇರಬೇಕು. ಇದು ಮತ್ತು ಏನು ಅಂತಂದರೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಇದು ಹೂಗಳನ್ನು ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಲೈಟ್ ಮಳೆ ಬರಬೇಕು. ಮತ್ತು ಕಂಪ್ಲೀಟ್ ಏನಂದರೆ ಆ ಒಂದು ಕಾಯಿ ಅದೆಲ್ಲ ಬರುವಂಥ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಶವರ್ಸ್ ಬರಬೇಕು, ಮ್ಯಾಂಗೋ ಶಾರ್ಸ್ ಅಂತ ನಾವು ಏನು ಕರಿತೀವಿ, ಆ ಒಂದು ಮಳೆ ಕೂಡ ಅಲ್ಲಿ ಇರಬೇಕಾಗತ್ತೆ ಅನ್ನುವಂಥದ್ದು. ತದನಂತರ ಸಾಯಿಲ್ ಯಾವ ರೀತಿಯಾದ ಸಾಯಿಲ್ ಬೇಕು ಅಂತಂದರೆ ವೆಲ್ ಡ್ರೈನ್ ಡೀಪ್ ಲೋಮಿ ಸಾಯಿಲ್ ಬೇಕಾಗತ್ತೆ. ಓಕೆನಾ, ಲೋಮಿ ಸಾಯಿಲ್ ಇರಬೇಕು ಅನ್ನುವಂಥದ್ದು. ತದನಂತರ ಹ್ಯೂಮಸ್ ಮತ್ತು ಮಿನರಲ್ಸ್ ಕೂಡ ಅಲ್ಲಿ ಹೆಚ್ಚಿರಬೇಕು. ತದನಂತರ ಈ ಒಂದು ಕಾಫಿ ಬೆಳೆ ಹಣ್ಣಾಗ್ತಾ ಇದೆ ಅನ್ನುವಂಥ ಕಾಲದಲ್ಲಿ ಡ್ರೈ ವೆದರ್ ಇರಬೇಕು. ಅಂಥ ಸಮಯದಲ್ಲಿ ಯಾರು ಮಳೆ ಬಂತು ಅಂತಂದರೆ ಕಾಫಿ ಬೆಳೆ ಹಾಳಾಗುತ್ತೆ. ಸೊ ಇಷ್ಟು ನಮಗೆ ಬೇಸಿಕ್ ಆಗಿ ಈ ಒಂದು ಬೆಳೆ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮೈಸೂರು ಸ್ಯಾಂಡಲ್ ಸೋಪ್ ಟು ಬಿ ರೀಲಾಂಚ್ ಟುಡೇ as Tamanna's tenure as ambassador begins. ಸೊ ಮೈಸೂರು ಸ್ಯಾಂಡಲ್ ಸೋಪ್ಗಳೇನಿದೆ, ಈ ಮೈಸೂರು ಸ್ಯಾಂಡಲ್ ಸೋಪನ್ನು ಇವತ್ತು ರೀಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಸೊ ಇದರ ಕುರಿತಾಗಿ ನಮಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಅಂದರೆ ಈ ಒಂದು ಆರ್ಟಿಕಲ್ನ ಮುಖ್ಯವಾಗಿ ನಾವು ಮೈಸೂರು ಸ್ಯಾಂಡಲ್ ಸೋಪು ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಏನಿದೆ, ಈ ಒಂದು ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತಮನ್ನಾ ಅವರ ಒಂದು ಅಂಬಾಸಿಡರ್ ಟೆನ್ಯೂರ್ ಏನಿದೆ ಇದು 2 ವರ್ಷಕ್ಕಿರುವಂಥದ್ದು. ಸೊ ಇವಾಗ ಅಂತಂದರೆ ಫೆಬ್ರವರಿ 2026 ಮಾಡಿದ್ದಾರೆ, ಅಂದರೆ ಫೆಬ್ರವರಿ 2028ವರೆಗೂ ಇವರು ಮೈಸೂರು ಸ್ಯಾಂಡಲ್ ಸೋಪ್ನ ಅಂಬಾಸಿಡರ್ ಆಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನು ಈಗ ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಬೇಕು. ಹಾಗೆ ಈ ಒಂದು KSDL ಏನಿದೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಏನಿದೆ, ಇದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಸೊ ಈಗ ಮೊದಲಿಗೆ ನಾವು ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ನ ಬಗ್ಗೆ ತಿಳ್ಕೊಂಡು ತದನಂತರ KSDL ಬಗ್ಗೆ ನೋಡೋಣ. ಮೊದಲಿಗೆ ಮೈಸೂರು ಸ್ಯಾಂಡಲ್ ಸೋಪನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಅಥವಾ ಸ್ಥಾಪಿಸಿದ್ದು 1916ರಲ್ಲಿ ಇದನ್ನು ಸ್ಥಾಪಿಸಿರುವಂಥದ್ದು. ಹಾಗೆ ಯಾರು ಸ್ಥಾಪಿಸಿರೋದು ಇದನ್ನು? ಮೈಸೂರು ಆವಾಗ ಇದ್ದಂಥ ಒಂದು ಮಹಾರಾಜರು ಯಾರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಸ್ಥಾಪಿಸಿರುವಂಥದ್ದು. ಓಕೆನಾ. ಸೊ 1916ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿರುವಂಥದ್ದು. ಆ್ಯಂಡ್ ಇದನ್ನು ಉತ್ಪಾದಿಸುವಂಥ ಸಂಸ್ಥೆ ಬಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. ಓಕೆನಾ. ಇದು ಬೇಸಿಕಲಿ ನಮಗೆ ಬೇಕಾಗಿರೋದು. ತದನಂತರ ಯಾಕೆ ಇದನ್ನು ಸ್ಥಾಪಿಸಿದ್ದು ಅಂತಂದರೆ, ಒಂದು ಕರ್ನಾಟಕದಲ್ಲಿ ಸಿಗ್ತಾ ಇದ್ದಂಥ ಒಂದು ಶ್ರೀಗಂಧ ಏನಿದೆ ಅದನ್ನು ಬಳಸಿ ಹೆಚ್ಚಿನದ ಒಂದು ಪ್ರಾಡಕ್ಟ್ಸನ್ನು ಉತ್ಪಾದಿಸೋದಕ್ಕೆ. ಅಂದರೆ ಒಂದು ಸ್ಯಾಂಡಲ್ ಆಯಿಲ್ ಏನಿತ್ತು ಆಗಿನ ಕಾಲದಲ್ಲಿ, ಶ್ರೀಗಂಧದ ತೈಲ ಏನಿತ್ತು ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದ್ದಂಥ ಕಾರಣ ಅದನ್ನು ವೇಸ್ಟ್ ಮಾಡೋದಕ್ಕೆ ಬದಲಾಗಿ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಒಂದು ಕಡೆ ಅದು ರಾಜ್ಯದ ಒಂದು ಎಕಾನಮಿಗೆ, ಆರ್ಥಿಕತೆಗೆ ಹೆಲ್ಪ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಆ ಒಂದು ಶ್ರೀಗಂಧದ ಬೆಳೆಯನ್ನು ಬೆಳೀತಾ ಇರುವಂಥ ರೈತರು ಏನಿದ್ರು ಆಗಿನ ಕಾಲದಲ್ಲಿ ಇಟ್ ವಾಸ್ ಲೈಕ್ ಎಲ್ಲರೂ ಬೆಳಿಬೋದಿತ್ತು, ಬಟ್ ಈಗ ಅದು ರೆಸ್ಟ್ರಿಕ್ಷನ್ಸನ್ನು ನಾವು ನೋಡ್ತೀವಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ಸ್ಗಳನ್ನು ಸ್ಥಾಪಿಸಿರುವಂಥದ್ದು. ಹಾಗಾದರೆ ಈಗ ಇದಕ್ಕೆ ರೀಬ್ರ್ಯಾಂಡಿಂಗ್ ಯಾಕೆ ಬೇಕು, ರೀಲಾಂಚ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗಿರುವಂಥ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟನ್ನು ನೋಡಿದ್ರೆ ಪೇರ್ಸ್ ಇರ್ಬೋದು, ಡವ್ ಇರ್ಬೋದು, ಲಕ್ಸ್, ಸಂತೂರ್ ಈ ರೀತಿಯಾದ ಮೊದಲಾದ ದೊಡ್ಡ ಬ್ರ್ಯಾಂಡ್ಗಳ ನಡುವೆ ಮೈಸೂರು ಸ್ಯಾಂಡಲ್ ತನ್ನ ಒಂದು ಮಾರುಕಟ್ಟೆಯನ್ನು ವಿಸ್ತರಿಸಬೇಕಾಗಿದೆ. ಸೊ ಹಾಗಾಗಿ ಅಂದರೆ ಯುವಜನತೆಗೆ ಆಕರ್ಷಕವಾಗಿರುವಂತೆ ಮತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳನ್ನು ಇದು ತಲುಪೋದಕ್ಕೆ ಈ ಒಂದು ರೀಬ್ರ್ಯಾಂಡಿಂಗ್ನ ಅಗತ್ಯ ಇತ್ತು. ಸೊ ಹಾಗಾಗಿ ರೀಬ್ರ್ಯಾಂಡಿಂಗ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು.
ಇನ್ನು ತಮನ್ನಾ ಅವರನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಾರೆ, ಒಂದು ಇವರು ಪ್ಯಾನ್ ಇಂಡಿಯಾ ಆಕ್ಟ್ರೆಸ್ ಆಗಿರುವಂಥ ಕಾರಣ ಅವರು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಾರೆ. ಬೇರೆ ಒಂದು ರಾಜ್ಯಗಳಲ್ಲೂ ಕೂಡ ಜನ ತಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ, ಅಂದರೆ ನಮ್ಮ ಒಂದು ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ. ಎರಡನೇದಾಗಿ ನೋಡಿದಾಗ ಯುವ ಜನತೆಯ ಮೇಲೆ ಭಾರಿ ಪ್ರಭಾವವನ್ನು ಬೀರುತ್ತೆ ಈ ರೀತಿಯಾಗಿ ಮಾಡಿದಾಗ ಅನ್ನುವಂಥದ್ದು. ಸೊ ಹಾಗಾಗಿ ಓವರಾಲ್ ಆಗಿ ನೋಡಿದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತನ್ನು ಹೆಚ್ಚಿಸೋದಕ್ಕೆ, ಮೈಸೂರು ಸ್ಯಾಂಡಲ್ ಸೋಪ್ಗಳಿಗೆ ಗುರುತನ್ನು ಹೆಚ್ಚಿಸೋದಕ್ಕೆ ಈ ರೀತಿಯಾದ ಒಂದು ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವೇನು ನೋಡಬೇಕು ಅಂತಂದರೆ, ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ಗೆ ಅಥವಾ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಏನಿದೆ ಇದಕ್ಕೆ ಜಿ ಐ ಟ್ಯಾಗ್ ಕೂಡ ಸಿಕ್ಕಿರುವಂಥದ್ದು, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಆಯಿತು. ಈಗ ನಾವೇನು ನೋಡಬೇಕು ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಗ್ಗೆ ನಾವು ನೋಡಬೇಕಾಗತ್ತೆ. ಇದನ್ನು ಸ್ಥಾಪಿಸಿದ್ದು 1974ರಲ್ಲಿ. ಇಟ್ ಇಸ್ ಅ ಸ್ಟೇಟ್ ಓನ್ಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಪಬ್ಲಿಕ್ ಸೆಕ್ಟರ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥ ಒಂದು ಕಂಪನಿ ಆಗಿರುತ್ತೆ ಇದು. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಯಾರ ಅಡಿಯಲ್ಲಿ ಇರುತ್ತೆ? ಗವರ್ಮೆಂಟ್ ಆಫ್ ಕರ್ನಾಟಕದ ಅಡಿಯಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಬೆಂಗಳೂರಿನಲ್ಲಿ ಇರುವಂಥದ್ದು. ಯಾಕೆ ಈ ಒಂದು KSDL ಅನ್ನು ಸ್ಥಾಪಿಸಿದ್ರು ಅಂತಂದರೆ, ಈ ಒಂದು ಸೋಪ್ ಮತ್ತು ಡಿಟರ್ಜೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದನ್ನು ಕಾರ್ಪೊರೇಟೈಸ್ ಮಾಡೋದಕ್ಕೆ ಮತ್ತು ಮಾಡರ್ನೈಸ್ ಮಾಡೋದಕ್ಕೆ, ಅಂದರೆ ಆಧುನಿಕ ಒಂದು ಏನು ನೆಸೆಸಿಟೀಸ್ ಇದೆ ಅದಕ್ಕೆ ತಕ್ಕಾಗೇನೆ ಈ ಒಂದು ಸೋಪ್ಗಳ ಒಂದು ಡೆವಲಪ್ಮೆಂಟ್, ಅದ ಸೋಪ್ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸನ್ನು ಚೇಂಜ್ ಮಾಡೋದಕ್ಕೆ ಇದನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ಗೆನೇನೆ ಇದನ್ನ ಸೀಮಿತವಾಗಿದ್ದರೆ ಆ ಒಂದು ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸನ್ನು ಎಲ್ಲ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೂಡ ಇದನ್ನು ಮಾಡಿರುವಂಥದ್ದು. ಸೊ ಈಗ ಸದ್ಯಕ್ಕೆ ನಾವು ನೋಡಿದಾಗ KSDL ಏನೇನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಸೋಪ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಡಿಟರ್ಜೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಕೆಲವಷ್ಟು ಪರ್ಸನಲ್ ಐಟಮ್ಸ್ ಅಥವಾ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಇದು ಕೂಡ ಏನದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. HC ನೋ ಬಾರ್ ಆನ್ ಮೂವಿಂಗ್ ನೋ ಕಾನ್ಫಿಡೆನ್ಸ್ ಮೋಷನ್ ಡ್ಯೂರಿಂಗ್ ಎಂಡ್ ಆಫ್ GP's ಟರ್ಮ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವರ ಅವಧಿಯ ಅಂತ್ಯಕ್ಕೆ ಹತ್ತಿರವಾಗಿರುವಂತೆ ಯಾವ ಸಮಯದಲ್ಲೂ ಕೂಡ ಅವಿಶ್ವಾಸ ನಿರ್ಣಯ ಸಲ್ಲಿಸಬಹುದು ಎನ್ನುವಂಥ ಒಂದು ಕ್ವೆಶನ್ಗೆ ಹೈಕೋರ್ಟ್ ಇಲ್ಲಿ ಆನ್ಸರನ್ನು ಮಾಡಿರುವಂಥದ್ದು. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಮೊದಲಿಗೆ ಇದರ ಹಿನ್ನೆಲೆಯನ್ನು ನಾವು ನೋಡಿದ್ರೆ, ಈಗ ಗ್ರಾಮ ಪಂಚಾಯತ್ ಚುನಾವಣೆಯ ನಂತರ ಆಯ್ಕೆ ಆಗಿರುವಂಥ ಸದಸ್ಯರು ಏನು ಮಾಡ್ತಾರೆ ಅಂದರೆ, ಮೊದಲ ಒಂದು ಸಭೆಯನ್ನು ಕರೆದು ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಇದು ಮಾಡೋದು, ಅಂದರೆ ಅವರ ಒಂದು ಟೆನ್ಯೂರನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ದಿನಾಂಕ ಅವರು ಯಾವತ್ತು ಪ್ರಮಾಣ ವಚನವನ್ನು ತಗೋತಾರೆ ಅಂದರೆ ಒಂದು ಓತನ್ನು ತಗೋತಾರೆ, ಅಲ್ಲಿನಿಂದ 15 ತಿಂಗಳವರೆಗೆ ಅವಿಶ್ವಾಸ ನಿರ್ಣಯವನ್ನು ಸಲ್ಲಿಸಲು ಅವಕಾಶ ಇರೋದಿಲ್ಲ. ಸೊ ತಗೊಂಡಿರುವಂಥ ಡೇಯಿಂದ 15 ತಿಂಗಳಿನವರೆಗೆ ಈ ಒಂದು ಏನಂತೀವಿ ಅವಿಶ್ವಾಸ ನಿರ್ಣಯನ ತಗೊಳ್ಳೋದಕ್ಕೆ ಆಗೋದಿಲ್ಲ, ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನನ್ನು ಮೂವ್ ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಕ್ವೆಶನ್ ಏನು ಬಂದಿತ್ತು ಅಂತಂದರೆ, ಈಗ 15 ತಿಂಗಳ ನಂತರ ಓಕೆ ಫೈನ್, ಆದರೆ ಈಗ ಅದೇನಾದ್ರು ಟೆನ್ಯೂರ್ ಎಂಡ್ ಆಗಿದೆ. ಸೊ ಟೆನ್ಯೂರ್ ಎಷ್ಟು ಗ್ರಾಮ ಪಂಚಾಯತ್ದು 5 years. ಸೊ ಇವಾಗ ಆಲ್ಮೋಸ್ಟ್ 5 years ಎಂಡಿಂಗಲ್ಲಿ ಇದ್ದಾರೆ ಅಂತಂದರೆ ಅಂಥ ಟೈಮಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನನ್ನು ಮೂವ್ ಮಾಡ್ಬೋದಾ ಅನ್ನುವಂಥದ್ದು ಕ್ವೆಶನ್ ಆಗಿತ್ತು. ಸೊ ಅದಕ್ಕೆ ಹೈಕೋರ್ಟ್ ಬಂದು ಒಂದು ತೀರ್ಪನ್ನು ನೀಡಿದೆ, ಎಸ್ ನೀವು ಯಾವ ರೀತಿಯಾಗಿ ಮಾಡ್ಬೋದು, ಈ ಒಂದು 15 months ಪೀರಿಯಡನ್ನು ಬಿಟ್ಟು ಆಮೇಲೆ ಯಾವಾಗಲಾದರೂ ನೀವು ನೋ ಕಾನ್ಫಿಡೆನ್ಸ್ ಮೋಷನನ್ನು ಮೂವ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಲೀಗಲ್ ಬೇಸಿಸ್ ಬಂದು ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಅಡಿಯಲ್ಲಿ ಇದು ಹೇಳಿರುವಂಥದ್ದು. ಸೊ ಅದನ್ನೇ ಇಲ್ಲೂ ಕೂಡ ಹೈಕೋರ್ಟು ಅದನ್ನ ಕೋರ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಏನಕ್ಕೆ ಈ 15 months ಟೈಮನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಆ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಸ್ಥಿರವಾದ ಆಡಳಿತ ಇರಲಿ, ಯಾವುದೇ ರೀತಿಯಾದ ಒಂದು ಇನ್ಸ್ಟೆಬಿಲಿಟಿ ಇಲ್ಲದೆ ಇರಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು 15 months ಟೈಮನ್ನು ಕೊಟ್ಟಿರೋದು. ಆ್ಯಂಡ್ ಅದೇ ಒಂದು ಜವಾಬ್ದಾರಿ ಕೂಡ ಕೊನೆಯವರೆಗೂ ಅವ್ರಿಗೆ ಇರಬೇಕು. 15 months ಮಾತ್ರ ಚೆನ್ನಾಗಿ ವರ್ಕ್ ಮಾಡಿ ಆಮೇಲೆ ಮಾಡದಿರೋದಲ್ಲ, ಸೊ ಕೊನೆಯವರೆಗೂ ಆ ಒಂದು ಜವಾಬ್ದಾರಿ ಅವ್ರಿಗೆ ಇರಬೇಕು ಅನ್ನುವುದನ್ನು ಹೈಕೋರ್ಟ್ ಸ್ಪಷ್ಟ ಕೂಡ ಮಾಡಿರುವಂಥದ್ದು. ಇನ್ನು ಇದರಿಂದ ನಮಗೆ ಏನಂದರೆ ಒಂದು ತೀರ್ಪಿನ ಒಂದು ಮಹತ್ವ ಏನು ಅಂತ ನೋಡ್ರಿ, ಅಂದರೆ ಒಂದು ಜಡ್ಜ್ಮೆಂಟ್ನ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋಕೆ ಹೋದರೆ, ಮೊದಲಿಗೆ ಸ್ಥಳೀಯ ಆಡಳಿತದಲ್ಲಿ ಜವಾಬ್ದಾರಿತ್ವವನ್ನು ತರುತ್ತೆ ಅಥವಾ ಹೆಚ್ಚಿಸುತ್ತೆ ಅನ್ನುವಂಥದ್ದು, ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಲೋಕಲ್ ಗವರ್ನೆನ್ಸಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಇದು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೋದರೆ ಅಲ್ಲಿ ಕಾನೂನು ನಿಯಂತ್ರಣ ಸಿಗುತ್ತೆ ಅನ್ನುವಂತಂದರೆ ಜುಡಿಷಿಯಲ್ ಇಂಟರ್ವೆನ್ಷನ್ ಅನ್ನು ಮಾಡುತ್ತೆ. ಇಫ್ ದರ್ ಇಸ್ ಎನಿ ಪ್ರಾಬ್ಲಮ್ ಇನ್ ಎಕ್ಸಿಕ್ಯೂಟಿವ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೆ ಅಲ್ಲಿ ಜುಡಿಷಿಯರಿ ಇನ್ವಾಲ್ವ್ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಮತ್ತೆ ಮೂರನೇದಾಗಿ ನಾವು ನೋಡಿದಾಗ ಲೋಕಲ್ ಗವರ್ನೆನ್ಸ್ ಏನಿದೆ, ಲೋಕಲ್ ಗವರ್ನೆನ್ಸ್ನ ಒಂದು
ಲೋಕಲ್ ಗವರ್ನೆನ್ಸಲ್ಲಿ ಒಂದು ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಹೆಚ್ಚುತ್ತೆ, ಜನರಲ್ಲಿ ಅದರ ಮೇಲೆ ವಿಶ್ವಾಸ ಹೆಚ್ಚುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ನಿಮಗೆ ಮೇನ್ಸ್ ರಿಲೇಟೆಡ್ ಪಾಯಿಂಟ್ಸ್ ಬೇಕಂತಂದರೆ ಇಲ್ಲಿ ನಾನು ಹಾಕಿದ್ದೀನಿ, ಜಸ್ಟ್ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಾಗಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ವಿದ್ಯಾರ್ಥಿಗಳ ಆತ್ಮಹತ್ಯೆ ತಡೆಗೆ ಶೀಘ್ರ ನೀತಿ. ಸೊ ಕರ್ನಾಟಕದ ಒಂದು ಸರ್ಕಾರಿ ವಸತಿ ಗೃಹಗಳೇನಿದೆ, ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇರ್ಬೋದು, ಕಾಲೇಜುಗಳಲ್ಲಿ, ವಸತಿ ಗೃಹಗಳಲ್ಲಿ, ಇವುಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ಒಂದು ಡೇಟಾನ ನೋಡಿದ್ರೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳೇನಿದೆ ಅಲ್ಲಿ ಕಳೆದ ಒಂದು 3 ವರ್ಷಗಳಲ್ಲಿ ನೋಡಿದ್ರೆ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅಂದರೆ ಡ್ಯೂ ಟು ಸೂಸೈಡ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಸೊ ಈ ರೀತಿಯಾದಂಥ ಕಾರಣ ಏನು ಮಾಡಿದೆ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ, ಇದನ್ನು ನಾವು ಶೂನ್ಯಕ್ಕೆ ಇಳಿಸಬೇಕು, ಈ ರೀತಿ ಆಗ್ತಾ ಇರುವಂಥ ಆತ್ಮಹತ್ಯೆಗಳನ್ನು ಶೂನ್ಯಕ್ಕೆ ಇಳಿಸಬೇಕು ಅಂತ ಹೇಳಿ ಕರ್ನಾಟಕ ಆತ್ಮಹತ್ಯಾ ತಡೆ ನೀತಿ 2025 ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಮೊದಲಿಗೆ ಆತ್ಮಹತ್ಯೆಗೆ ಇರುವಂಥ ಮುಖ್ಯ ಕಾರಣಗಳನ್ನು ಗುರುತಿಸಿದ್ದಾರೆ. ಈ ಒಂದು ಆರ್ಟಿಕಲ್ ನಮಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕರ್ನಾಟಕ ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮಗಳನ್ನು ತಗೋತಾ ಇದೆ ಈ ರೀತಿಯಾದ ಒಂದು ಆತ್ಮಹತ್ಯೆಗಳನ್ನು ತಡೆಯೋದಕ್ಕೆ, ಇಲ್ಲ ಅಂತಂದರೆ ವಿದ್ಯಾರ್ಥಿಗಳ ಒಳಿತಿಗಾಗಿ ಯಾವ ರೀತಿಯಾದ ಒಂದು ಕ್ರಮಗಳನ್ನು ತಗೊಂಡಿದೆ ಅಂದಾಗ ಅದನ್ನ ಇಲ್ಲಿ ಕೋಟ್ ಮಾಡ್ಬೋದಾಗುತ್ತೆ. ಒಂದು. ಎರಡನೇದಾಗಿ ನಾವು ನೋಡಿದಾಗ ಡೈರೆಕ್ಟಾಗಿ ಇದನ್ನೇ ಕ್ವೆಶನ್ ಆಗಿ ಕೇಳ್ಬೋದು. ಅಂದರೆ ಹೊಸದಾಗಿ ಕರಡು ನೀತಿ ಏನು ಬಿಡುಗಡೆ ಮಾಡಿದ್ದಾರೆ ಅದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕ್ವೆಶನ್ಸನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ಆತ್ಮಹತ್ಯೆಯ ಕಾರಣಗಳನ್ನು ಏನೇನು ಅಂತ ಹೇಳಿದ್ದಾರೆ ಅಂದರೆ, ಒಂದು, ಈಗ ವಸತಿ ಗೃಹಗಳಲ್ಲಿ ಇದ್ದಾರೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹಾಸ್ಟೆಲ್ಗಳಲ್ಲಿ ಇದ್ದಾರೆ ಅಂತಂದರೆ ಅವರು ಮನೆಯಿಂದ ದೂರ ಇರ್ತಾರೆ. ಸೊ ಇಲ್ಲಿ ಮಾನಸಿಕ ಒತ್ತಡ ಇರ್ಬೋದು, ಒಂದು ಮೆಂಟಲ್ ಪ್ರೆಷರ್ ಇರ್ಬೋದು, ಇಲ್ಲ ಹೋಮ್ ಸಿಕ್ನೆಸ್ ಕೂಡ ಇರುತ್ತೆ. ಮನೆಯಿಂದ ದೂರ ಇದ್ದೀವಿ ಅನ್ನುವಂಥ ಒಂದು ಮನೋಭಾವ ಕೂಡ ಅವ್ರಿಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದಾಗಿ ನೋಡಿದಾಗ ಒಂದು ಕಾಂಪಿಟಿಷನ್, ಕರೆಕ್ಟ್ ಅಲ್ಲ, ಕಾಂಪಿಟೇಷನ್ ದಿನೇ ದಿನ ಹೆಚ್ಚಾಗ್ತಾನೆ ಇದೆ. ಅಂದರೆ ಈಗ 99% ತೊಗೊಂಡಿರೋರೇ ಎಷ್ಟು ಜನ ಇರ್ತಾರೆ. ಸೊ ಈ ರೀತಿ ಆಗುವಂಥ ಕಾರಣ ಕಾಂಪಿಟೇಷನ್ನಿಂದನೂ ಕೂಡ ಮೆಂಟಲ್ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಮೂರನೇದಾಗಿ ನೋಡಿದಾಗ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಫಿಸಿಕಲ್ ಹರಾಸ್ಮೆಂಟ್ ಇರ್ಬೋದು, ಅದು ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ಕೂಡ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇರುವಂಥದ್ದು. ಮತ್ತು ನಾಲ್ಕನೇದಾಗಿ ನಾವು ನೋಡಿದಾಗ ಈ ಒಂದು ವಸತಿ ಗೃಹಗಳಿಗೆ ಅಷ್ಟಾಗಿ ಏನಂತೀವಿ ಗಾರ್ಡ್ ಇರೋದಿಲ್ಲ, ಸೆಕ್ಯೂರಿಟಿ ಗಾರ್ಡ್ಗಳಿರೋದಿಲ್ಲ, ಇಲ್ಲಾಂದರೆ ಹೊರಗಡೆಯಿಂದ ಬರುವಂಥ ಜನರು ಬಂದು ಹೋಗೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಯಾರು ಬಂದು ಯಾರು ಹೋಗ್ತಾರೆ ಗೊತ್ತಿಲ್ಲ. ಏನಾದ್ರು ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ ವಿದ್ಯಾರ್ಥಿಗಳು ಆ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಸೊ ಈ ರೀತಿಯಾದಂಥದ್ದು. ಮತ್ತು ಐದನೇದಾಗಿ ನೋಡಿದಾಗ ಸರಿಯಾದ ಸಮಯಕ್ಕೆ ಒಂದು ಮೆಡಿಕಲ್ ಅಟೆನ್ಷನ್ ಸಿಗದೆ ಇರುವಂಥ ಕಾರಣ. ಮತ್ತು ಆರನೇದಾಗಿ ನಾವು ನೋಡಿದಾಗ ಅವರು ತಮ್ಮ ಒಂದು ಸಮಸ್ಯೆಗಳನ್ನು ಯಾರ ಹತ್ರನೂ ಹೇಳ್ಕೊಳ್ದೇ ಇರೋದು ರೀತಿ ಆಗ್ತಾ ಇದೆ. ಸೊ ಅದರಿಂದ ಕೂಡ ಈ ರೀತಿಯಾದ ಒಂದು ಮಾನಸಿಕ ಒತ್ತಡ ಹೆಚ್ಚಾಗಿ ಆತ್ಮಹತ್ಯೆಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕಾಗಿ ಈ ಒಂದು ಹೊಸದಾದ ನೀತಿಯನ್ನು ನಿರ್ಮಿಸ್ತಾ ಇರೋದು. ಈ ಹೊಸದಾದ ನೀತಿಯಲ್ಲಿ ಏನೇನಿದೆ ಅಂತಂದರೆ, ಪ್ರತಿ 20-25 ವಿದ್ಯಾರ್ಥಿಗಳೇನಿರ್ತಾರೆ ಇವ್ರಿಗೆ ಒಬ್ಬರು ಸೂಪರ್ವೈಸರ್ ಅಂತ ಇಡ್ತೀವಿ. ಈಗ ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಇದ್ದಾರೆ ಸ್ಟೂಡೆಂಟ್ಸ್ ಅಂದರೆ ಒಂದು 20-25 ಜನನ ಒಂದು ಗ್ರೂಪ್ ಥರ ಮಾಡಿ ಅವ್ರಿಗೆ ಒಂದು ಮಾರ್ಗದರ್ಶಕರು ಅಂತ ಇಡ್ತೀವಿ, ಅಥವಾ ಪೋಷಕ ಶಿಕ್ಷಕರು ಅಂತ ಅವ್ರನ್ನ ಇಡ್ತೀವಿ. ಸೊ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅವರು ಆ ಒಂದು 20-25 ಜನ ಏನಿರ್ತಾರೆ ಅವರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತು ಎರಡನೇದಾಗಿ ನೋಡಿದಾಗ ಮಕ್ಕಳಲ್ಲಿ ವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಆಕ್ಟಿವಿಟೀಸ್ಗಳನ್ನು ನಾವು ಕೊಡ್ತೀವಿ ಅನ್ನೋದಿರ್ಬೋದು. ಮತ್ತು ಪ್ರತಿ ತಿಂಗಳು ಕೂಡ ಒಂದು ಆರೋಗ್ಯ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದೆ ಈ ಒಂದು ಕರಡು ನಿಯಮ. ಮತ್ತು ಮೂರನೇದಾಗಿ ನೋಡಿದಾಗ ಆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಏನಿರ್ತಾರೆ, ಆ ಒಂದು ಏರಿಯಾದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಆಗಿಂದಾಗೆ ಒಂದು ಅಂದರೆ ಸಮಯಕ್ಕೆ ತಕ್ಕಂತೆ ಒಂದು ಡ್ಯೂರೇಷನ್ ಆಫ್ ಪೀರಿಯಡ್ ಟೈಮನ್ನು ತೊಗೊಂಡು ಹೋಗಿ ಅಲ್ಲಿ ಒಂದು ವಸತಿ ಗೃಹಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಚೆಕ್ ಮಾಡೋದು. ಅಂದರೆ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಹನ ನಡೆಸಿ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದನ್ನ ಎಲ್ಲ ಕೇಳಿ ಮಾಡುವಂಥದ್ದು. ಮತ್ತು ನಾಲ್ಕನೇದಾಗಿ ನಾವು ನೋಡಿದಾಗ ಈ ಒಂದು ವಸತಿ ಗೃಹಗಳಿಗೆ ಆಚೆಯಿಂದ ಬರುವಂತಹ ವ್ಯಕ್ತಿಗಳು ಏನಾದರೂ ಇದ್ದರೆ ಅವರ ಒಂದು ಪ್ರವೇಶವನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಬೇಕು ಅಂತ ಕೂಡ ಈ ಒಂದು ಏನಂತೀವಿ ಕರಡು ಹೇಳ್ತಾ ಇದೆ. ತದನಂತರ ತುರ್ತು ಸಹಾಯವಾಣಿಗಳೇನಿರ್ತವೆ ಅಂದರೆ ಈಗ 112 ಇರ್ಬೋದು, 108 ಇರ್ಬೋದು, 100 ಇರ್ಬೋದು, ಇವುಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಅಥವಾ ನಿಯರ್ ಬೈ ಪೊಲೀಸ್ ಸ್ಟೇಷನ್ದು, ಹಾಸ್ಪಿಟಲ್ದು ಅವುಗಳ ನಂಬರ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿರೋದು. ತದನಂತರ
ಈಗ ಒಂದು ಮಗು ಮಾನಸಿಕವಾಗಿ ಕುಗ್ಗಿದೆ ಅಂತ ಅಂದ್ರೆ ಆ ಒಂದು ಮಗುಗೆ ಇಮಿಡಿಯೇಟ್ ಆಗಿ ವೈದ್ಯರ ಬಳಿ ಕರೆದುಕೊಂಡು ಹೋಗ್ಬೇಕು, ಅಂದ್ರೆ ಒಂದು ಥೆರಪಿಯನ್ನ ಕೊಡಿಸ್ಬೇಕು ಅನ್ನೋದನ್ನ ಕೂಡ ಇದು ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ಹಲವಷ್ಟು ಕರಡು ನಿಯಮಗಳಿದೆ. ಇದು ಯಾವ ರೀತಿಯಾಗಿ ಮುಂದೆ ಟರ್ನ್ಸ್ ಅನ್ನ ತಗೊಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಅಂಡ್ ಯಾವಾಗ ಏನೇನು ಚೇಂಜಸ್ ಆದ್ರೂ ನಾವು ಅದನ್ನ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಪ್ಯಾನ್ಗೆ ಹೊಸ ನಿಯಮ ಏಪ್ರಿಲ್ 1ರಿಂದ ಜಾರಿ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಪ್ಯಾನ್ ಕಾರ್ಡ್ ಅಂದರೆ ಗೊತ್ತೇ ಇದೆ ಎಲ್ರಿಗೂ. ಈಗ ಏನೇ ನಾವು ಬ್ಯಾಂಕಲ್ಲಿ ವಿಡ್ರಾ ಮಾಡಬೇಕಂತಂದರೆ, ಇಲ್ಲಾಂದರೆ ಬ್ಯಾಂಕಲ್ಲಿ ಏನಾದರೂ ನಾವು ಕ್ಯಾಶನ್ನು ಹಾಕಬೇಕು ಅಂತಂದರೆ ಎಲ್ಲ ಕೂಡ ಪ್ಯಾನನ್ನು ಕೊಡಬೇಕು. ಅಂದರೆ ಕೆಲವಷ್ಟು ಲಿಮಿಟನ್ನು ಕೊಟ್ಟಿದ್ದಾರೆ, ಆ ಲಿಮಿಟನ್ನು ಮೀರಿದ್ರೆ ನಾವು ಪ್ಯಾನ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ದಿನ ಬೇರೆ ಬೇರೆ ಲಿಮಿಟ್ಸ್ ಇತ್ತು. ಈಗ ಏನು ಮಾಡ್ತಾ ಇದ್ದಾರೆ, IT ಆ್ಯಕ್ಟ್ 2025 ಏನಿದೆ ಇದನ್ನು ಜಾರಿಗೆ 26 ಏನಿದೆ ಇದನ್ನು ಜಾರಿಗೆ ತರೋದಕ್ಕೆ ಹೋಗ್ತಾ ಇದ್ದಾರೆ. ಯಾವಾಗಿಂದ ಏಪ್ರಿಲ್ 1ರಿಂದ ಇದನ್ನ ಜಾರಿಗೆ ತರ್ತಾ ಇರುವಂಥದ್ದು. ಸೊ ಅದೇ ಸಮಯದಲ್ಲೇನೆ ಅಂದರೆ ಈ ಒಂದು IT ಆ್ಯಕ್ಟ್ ಏನಿದೆ 2026 ಇದರ ಪ್ರಕಾರ ಕೆಲವಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಏನು ಆ ಒಂದು ಚೇಂಜಸ್ ಅಂತಂದರೆ, ಮೊದಲು ನಗದು ಠೇವಣಿಯನ್ನು ಮಾಡಬೇಕು ಅಂದರೆ ಒಂದು ದಿನದಲ್ಲಿ 50,000 ಹಳೆಯ ಮಿತಿ ಇದ್ದಿದ್ದು, ಓಕೆನಾ. ಅಂದರೆ ಈಗ ನಗದು ಠೇವಣಿಯನ್ನು ನೀವು ಕ್ಯಾಶ್ ಏನಾದ್ರು ಹಾಕಬೇಕು ಅಂತಂದರೆ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನು ನಡೆಯುತ್ತಲ್ವ ಅದು ಈಗ ಒಂದು ದಿನದಲ್ಲಿ 50,000 ರೂಪಾಯಿ ಇದ್ದಂಥದ್ದು, ಅಂದರೆ 50,000 ರೂಪಾಯಿ ಇದೆ ಅಂತಂದರೆ ಆಗ ಪ್ಯಾನ್ನ ಅಗತ್ಯ ಇತ್ತು. ಈಗ ಏನು ಮಾಡಿದ್ದಾರೆ ಅದನ್ನು ಅಂದರೆ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ ಅಂದರೆ ಯಾವಾಗ ಬರುತ್ತೆ, ಏಪ್ರಿಲ್ ಟು ಮಾರ್ಚ್. ಸೊ ಈ ಒಂದು ಪೀರಿಯಡಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಏನಾದರೂ ನೀವು ವಿಡ್ರಾ ಅಥವಾ ಟ್ರಾನ್ಸಾಕ್ಷನ್ನ ಮಾಡಿದರೆ ಆಗ ನೀವು ಪ್ಯಾನ್ ಕಾರ್ಡನ್ನು ಕೊಡಬೇಕಾಗುತ್ತೆ ಅಂತ. ಈಗ ನಗದನ್ನು ವಿಡ್ರಾ ಇದು ಯಾವುದೋ ಹಾಕೋದಕ್ಕೆ, ಇದು ನಗದನ್ನು ವಿಡ್ರಾ ಮಾಡೋದು ಕೂಡ ಸೇಮ್ ಇದನ್ನು ಲಿಮಿಟ್ಸನ್ನು ಚೇಂಜ್ ಮಾಡಿದ್ದಾರೆ. 50,000 ಒಂದು ದಿನದಲ್ಲಿ ಇದ್ದಿದ್ದನ್ನ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ವರ್ಷದಲ್ಲಿ ಒಂದು ಫಿನಾನ್ಷಿಯಲ್ ಇಯರಲ್ಲಿ 10 lakhs ಮಿತಿಯನ್ನು ಅವರು ಇದು ಮಾಡಿರುವಂಥದ್ದು, ಲೈಕ್ ಹಾಕಿರುವಂಥದ್ದು. ಮತ್ತು ನೆಕ್ಸ್ಟ್ ಏನು ಅಂದರೆ 4 ಚಕ್ರದ ವಾಹನಗಳನ್ನು ಏನಾದ್ರು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕಡ್ಡಾಯವಾಗಿ ಇತ್ತು ಮೊದಲು ಹಳೆಯದಾಗಿ. ಈಗ ನಾವು ನೋಡಿದ್ರೆ 5 ಲಕ್ಷ ಬೆಲೆ ಮೀರಿದ್ರೆ ಮಾತ್ರನೇ ಈ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅನ್ನುವಂಥದ್ದು. ನಾನು 5 ಲಕ್ಷ ಒಳಗಡೆ ಯಾವ್ದಾದ್ರು ಕಾರನ್ನು ತೊಗೊಂಡ್ರೆ ಪ್ಯಾನ್ ಕಾರ್ಡ್ ಬೇಕಾಗಲ್ಲ. ಕಾರ್ ಅಂತಲ್ಲ, 4 wheelers ಏನೇ ತೊಗೊಂಡ್ರು. ತದನಂತರ ದ್ವಿಚಕ್ರ ವಾಹನಗಳು 2 wheelerಗಳಿಗೆ ಮೊದಲು ಯಾವುದೇ ರೀತಿಯಾದ ಒಂದು ಪ್ಯಾನ್ ಕಾರ್ಡ್ನ ಅಗತ್ಯವಿರಲಿಲ್ಲ, ಕಡ್ಡಾಯನೂ ಇರಲಿಲ್ಲ. ಬಟ್ ಈಗ ಏನು ಅಂತಂದರೆ 5 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಏನಾದರೂ ದ್ವಿಚಕ್ರ ವಾಹನ ನಾವು ಖರೀದಿಸ್ತಾ ಇದ್ದೀವಿ ಅಂತಂದರೆ ಆಗ ಪ್ಯಾನನ್ನು ಕೊಡಬೇಕಾಗತ್ತೆ. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಅಥವಾ ಹೋಟೆಲ್ ಬಿಲ್ಗಳು, ರೆಸ್ಟೋರೆಂಟ್ ಬಿಲ್ಗಳು ಇದೆ ಅಂತಂದರೆ ಮೊದಲು ಏನಿತ್ತು ಅಂದರೆ 50,000ಕ್ಕಿಂತ ಹೆಚ್ಚು ಒಂದೇ ಬಾರಿಯ ಪಾವತಿ ಇದು ಮಾಡ್ತಾ ಇದ್ದಾರೆ ಅಂದರೆ ಆಗ ಪ್ಯಾನ್ ಕಾರ್ಡ್ ಕೊಡಬೇಕಿತ್ತು. ಈಗ 1 ಲಕ್ಷಕ್ಕೂ ಹೆಚ್ಚಿದ್ರೆ ಮಾತ್ರ ಪ್ಯಾನ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಥಿರಾಸ್ತಿ ಇತ್ತು ಅಂದರೆ ಮೊದಲು 10 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯ ಇದ್ದರೆ ಈಗ ಅದನ್ನು 20 ಲಕ್ಷಕ್ಕೆ ಏರಿಸಿದ್ದಾರೆ. ಇನ್ನು ಜೀವ ವಿಮೆ, ಇನ್ಶೂರೆನ್ಸನ್ನು ನೋಡಿದ್ರೆ ಆರ್ಥಿಕ ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚಿನದಾಗಿ ಏನಾದ್ರು ಇನ್ಶೂರೆನ್ಸನ್ನು ಪೇ ಮಾಡ್ತಾ ಇದ್ರೆ ಅಂತ ಈಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಖಾತೆ ಆಧಾರಿತ ವ್ಯವಹಾರಕ್ಕೆ ಕಡ್ಡಾಯವಾಗಿ ಪ್ಯಾನನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದನ್ನು ಸ್ಟೇಟ್ಮೆಂಟ್ ಬೇಸಿಸಲ್ಲಿ ಕೇಳ್ಬೋದಾಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ನೋಡಿದ್ದೀವಿ. ಇದನ್ನು ಇಲ್ಲಿರೋವಂಥದ್ದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ರಿವಿಷನ್ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ರಿವೈಸ್ ಮಾಡೋದಕ್ಕೆ. ಸೊ ಇಷ್ಟು ಇದಿರೋದು ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.